ಸಚಿವ ಸ್ಥಾನ ವಂಚಿತ ಶಾಸಕರ ಆಕ್ರೋಶ ಧಗಧಗನೆ ಹೊತ್ತಿ ಉರಿತಾ ಇದೆ. ಹಾಗಾಗಿ ಇತ್ತ ಚಿಕ್ಕಬಳ್ಳಾಪುರದಲ್ಲಿ 3 ತಾಲೂಕುಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದಕ್ಕೆ ಕಿಚ್ಚು ಹೊರಹಾಕಲಾಗ್ತಾ ಇದ್ದು ಗುಡಿಬಂಡೆ, ಬಾಗೇಪಲ್ಲಿ ಹಾಗೆ ಚೇಳೂರು ತಾಲೂಕುಗಳು ಸ್ತಬ್ಧವಾಗ್ತಾ ಇದ್ದು ಬೆಳಗ್ಗೆ 6 ಗಂಟೆಯಿಂದ ರಸ್ತೆಗಿಳಿದ ಶಾಸಕರ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಾಗೇಪಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂದೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇದೆ ಚಿಕ್ಕಬಳ್ಳಾಪುರ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಭೀಮಪ್ಪ. Hotel Management with AI. Join IIHM, International Institute of Hotel Management. ಪಾಟೀಲ್ ಇದ್ದಾರೆ. ಭೀಮಪ್ಪ ಪಾಟೀಲ್, ಚಿಕ್ಕಬಳ್ಳಾಪುರದ 3 ತಾಲೂಕುಗಳು ಇವತ್ತು ಕಂಪ್ಲೀಟ್ ಆಗಿ ಸ್ತಬ್ಧವಾಗ್ತಾ ಇದೆ. ಅಲ್ಲಿನ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ? ಪ್ರತಿಭಟನೆ ಕಾವು ಈಗಾಗಲೇ ಬೆಳಗ್ಗೆಯಿಂದಲೇ ಪ್ರಾರಂಭ ಆಗಿದೆ. ಶಕುಂತಲ, ಹೌದು, ತಾವು ಹೇಳಿದಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 3 ತಾಲೂಕುಗಳು ಬರುತ್ತೆ. ಅಲ್ಲಿ ಚೋಳೂರು, ಬಾಗೇಪಲ್ಲಿ ಮತ್ತು ಗುಡಿಬಂಡೆ, ಈ 3 ತಾಲೂಕುಗಳಲ್ಲಿ ಅಂದರೆ ಈಗ ಕೇಂದ್ರ ಸ್ಥಾನ ತಾಲೂಕು ಕೇಂದ್ರ ಸ್ಥಾನಗಳಿದೆ. 3 ತಾಲೂಕುಗಳು ಈಗ ಸಂಪೂರ್ಣವಾಗಿ ಬಂದಾಗಿದೆ ಮತ್ತು ಗುಡಿಬಂಡೆಯಲ್ಲಿ ಬಂದಾಗಿದೆ, ಬಾಗೇಪಲ್ಲಿ ಬಂದಾಗಿದೆ ಮತ್ತು ಚೋಳೂರು ಬಂದಾಗಿದೆ. ಈಗ ನಾನು ಬಾಗೇಪಲ್ಲಿಯ ಒಂದು ಟಿ ಬಿ ಕ್ರಾಸ್ ಅಂತ ಇದೆ, ಅಂದರೆ ಬೆಂಗಳೂರು ಹೈದರಾಬಾದ್ ಸೇರಿದಂತೆ ಬಾಗೇಪಲ್ಲಿಗೆ ಪ್ರಮುಖ ಇದು ಹೆದ್ದಾರಿ. ಇದು ಈ ಹೆಬ್ಬಾಗಿಲಲ್ಲಿ ನಾನಿದ್ದೀನಿ. ಇಲ್ಲಿ ನೋಡಿ, ನಾನು ನೋಡ್ತಾ ಇದ್ದೀನಿ. ಈಗ ಇಲ್ಲಿರ್ತಕ್ಕಂಥ ಏನು ನೋಡಿ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಇರ್ಬೋದು, ಅಭಿಮಾನಿಗಳಿರ್ಬೋದು ಮತ್ತು ಅವರ ಕಾರ್ಯಕರ್ತರು ಈಗ ಇವತ್ತು ಬೆಳಗ್ಗೆಯಿಂದ ಸಹ ಒಂದು ರಸ್ತೆಗಳಲ್ಲಿ ಟೈರನ್ನು ಹಚ್ಚಿ ಬೆಂಕಿಯನ್ನು ಹಾಕಿ ಬಾಗೇಪಲ್ಲಿ ಪಟ್ಟಣವನ್ನು ಬಂದ್ ಮಾಡಿದರು. ಮತ್ತು ಈಗ ಇದು ಟಿ ಬಿ ಕ್ರಾಸ್ ಬಳಿ ಇಲ್ಲಿ ರಸ್ತೆಗೆ ಅಡ್ಡಲಾಗಿ ಟ್ರ್ಯಾಕ್ಟರ್ಗಳಿರ್ಬೋದು, ಬೈಕ್ಗಳು, ಕಾರ್ಗಳನ್ನ ಅಡ್ಡ ಹಾಕಿ ಯಾವುದೇ ವಾಹನಗಳು ಬಾಗೇಪಲ್ಲಿಗೆ ಬರದಂತೆ ಮತ್ತು ಬಾಗೇಪಲ್ಲಿಯಿಂದ ಆಚೆ ಹೋಗದಿರುವಂತೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ನಾನು ನೋಡ್ತಾ ಇದ್ದೀನಿ. ಈಗ ತುಂಬ ಆಕ್ರೋಶಗೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡು ಮತ್ತು ಮುಖ್ಯಮಂತ್ರಿ DKC ಮತ್ತು ಮಾಜಿ CM ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 3 ಬಾರಿ ಶಾಸಕರಾಗಿದ್ದಂಥ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಿತ್ತು, ಸಚಿವ ಸ್ಥಾನ ಕೊಡಲಿಲ್ಲ. ಹಾಗಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರೆ ಈಗ ಅವರು ಯಾವ ರೀತಿ ತಮ್ಮ ಒಳಗೆ ತೊಳೆದುಕೊಳ್ತಾ ಇರ್ತಾರೆ. ಈಗ ಯೂತ್ ಕಾಂಗ್ರೆಸ್ನ ಮುಖಂಡರಾದ ನರೇಂದ್ರ ಅವರನ್ನು ಮಾತಾಡಿಸ್ತೀನಿ. ನರೇಂದ್ರ ಅವರು, ಈಗ ಬೆಳಗ್ಗೆಯಿಂದ ಪ್ರತಿಭಟನೆ ಧರಣಿಯನ್ನು ಮಾಡಿದ್ರಿ, ಬಂದ್ ಮಾಡಿದ್ರಿ, ಏನು ಪ್ರಯೋಜನ ಆಗುತ್ತೆ ಅದರಿಂದ? ಸರ್, ಈಗ ಇದನ್ನೆಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನೆಲ್ಲ ತಾವು ಮಾಧ್ಯಮದ ಮುಖಾಂತರ ಈಗಾಗಲೇ ಲೈವ್ ಕೊಡ್ತಾ ಇದ್ದೀರಾ, ಅದನ್ನೆಲ್ಲ ಅವರು ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಅನಾಹುತ ಆದರೂ ಕೂಡ ಅವರು ಸುಮ್ಮನೆ ಇದ್ದರೆ ಕಾಂಗ್ರೆಸ್ ಪಕ್ಷ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದು ದುಷ್ಪರಿಣಾಮಗಳು ಆಗುತ್ತೆ. ಯಾಕಂದರೆ ಈಗ ಎಲ್ಲ ಓಕೆ, ಬಂದ್ ಮಾಡ್ತಾ ಇದ್ರಿ, ಪ್ರತಿಭಟನೆ ಮಾಡ್ತಾ ಇದ್ರಿ. ಈಗ ಬೆಳಗ್ಗೆಂದು ಎಲ್ಲ ಬಸ್ಗಳನ್ನು ತಡೆದು ನಿಲ್ಲಿಸಿದ್ರಿ ಮತ್ತು ಅಧಿಕಾರಿಗಳು ಸಹ ಬಸ್ಗಳನ್ನು ವಾಪಸ್ ಕಳಿಸ್ತಾ ಇದ್ದಾರೆ. ಇದನ್ನ ಒಂದು ಕಡೆ ಪ್ರಯಾಣಿಕರು, ಮತ್ತೊಂದು ಕಡೆ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಿದೆ. ಸಾರ್ವಜನಿಕರಿಗೆ ತೊಂದರೆ ಮಾಡ್ದಂಗೆ ಆಗಲ್ವಾ? ಇಲ್ಲ ಸರ್, ಸಾರ್ವಜನಿಕರಿಗೆ ನಾವು ಯಾವುದೇ ರೀತಿಯ ತೊಂದರೆ ಮಾಡಿಲ್ಲ. ನೆನ್ನೆ ಕೂಡ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕರೆ ಕೊಟ್ಟಿದ್ವಿ. ನೆನ್ನೆ ಕೂಡ ಒಂದು ರ್ಯಾಲಿಯ ಮುಖಾಂತರ ಪ್ರತಿಯೊಂದು ಅಂಗಡಿಗೂ ಹೋಗಿ ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ವಿ, ಬಾಗೇಪಲ್ಲಿ ಬಂದು ಅಂತ. ನಾವು ಡಿಪೋ ಮ್ಯಾನೇಜರ್ ಅವರು ಕೂಡ ನೆನ್ನೆ ಕೂಡ ಹೋಗಿ ಅವ್ರಿಗೂ ಒಂದು ಮೆಮೊರಾಂಡಮ್ ಕೂಡ ಕೊಟ್ಟಿದ್ವಿ. ಆದರೆ ಅವರು ಮಾಡಿರ್ತಕ್ಕಂಥ ಅನಾಹುತ ಹೊರತು ನಾವು ಯಾವತ್ತೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಲ್ಲ. ತಾವು ಕೂಡ ನೋಡ್ತಾ ಇದ್ದೀರಾ, ಈಗಾಗಲೇ ತರಕಾರಿ ವಾಹನಗಳನ್ನು ಕೂಡ ಬಿಡ್ತಾ ಇದ್ದೀವಿ. ಈಗ ಎಲ್ಲ ಓಕೆ, ಇದಕ್ಕೆ ಶಾಸಕ ಸುಬ್ಬಾರೆಡ್ಡಿ ಅವರ ಬೆಂಬಲ ಇದೆಯಾ ಬಂದ್ಗೆ? ಇಲ್ಲ ಸರ್, ಅವ್ರ ಸಂಪರ್ಕಕ್ಕೆ ನಮಗೆ ಸಿಗ್ತಾ ಇಲ್ಲ. ಅವರು ನಮಗೆ 3 ದಿವಸದಿಂದ ಅವರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇದು ಸುಬ್ಬಾರೆಡ್ಡಿ ಅವರ ಕರೆ ಮೇರೆಗೆ ನಾವು ಬಂದ್ ಮಾಡ್ತಾ ಇಲ್ಲ. ಬಾಗೇಪಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋ ಬಯಸೋರೆಲ್ಲ ಇವತ್ತು ಸುಬ್ಬಾರೆಡ್ಡಿ ಅವರ ಅಭಿಮಾನಿಗಳು ಸೇರಿ ಇವತ್ತು ಬಂದನ್ನು ಮಾಡ್ತಾ ಇದೀವಿ ಸರ್. ಥ್ಯಾಂಕ್ ಯು. ಶಕುಂತಲ, ಒಟ್ಟಿನಲ್ಲಿ ಒಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ 3 ತಾಲೂಕುಗಳು ಅಂದರೆ ಗುಡಿಬಂಡೆ, ಬಾಗೇಪಲ್ಲಿ ಮತ್ತು ಚಳೂರಿಯಿಂದ 3 ಕಡೆಗೂ ಇವತ್ತು ಕೇಂದ್ರ ಸ್ಥಾನಗಳನ್ನು ಬಂದ್ ಮಾಡಿದ್ರೆ ಇದರಿಂದ ಒಂದು ಕಡೆ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರ ಆಕ್ರೋಶ, ಪ್ರತಿಭಟನೆ, ರೋಷಾವೇಶ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಶಕುಂತಲ, ಧನ್ಯವಾದ. ನೀವು ಲೈವ್ ಅಪ್ಡೇಟ್ಸ್ಗಾಗಿ